ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಹೊಸ ಮಾಹಿತಿ ತಂದೇನೆ. ಅದೇನೆಂದರೆ ಮುಡುಪು ಯಾವ ಥರ ಕಟ್ಟುವುದು, ನಮ್ಮ ಸಂಕಲ್ಪ ಈಡೇರುತ್ತೋ ಇಲ್ಲೋ ಅನ್ನೋದೇ ನಮ್ಗೆ ಡೌಟ್ ಇರ್ತದೆ. ಆದರೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮುಡುಪು ಕಟ್ಟಿದಾಗ ನಮ್ಮ ಮುಡುಪು ದೇವರಿಗೆ ಸಲ್ಲುತ್ತೆ. ನಮ್ಮ ಕೆಲಸ ಏನಿರುತ್ತಲ್ಲ ಅದು ಸಕ್ಸಸ್ ಆಗುತ್ತೆ ಅಂತ ನನಗಾಗಿದ್ದ ಅನುಭವ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅನ್ನೋದೇ ನನ್ನ ಇಷ್ಟ. ಯಾಕೆಂದರೆ ಕೆಲವು ಟೈಮು ನಾನು ತಪ್ಪಾಗಿ ಹರಕೆ ಕಟ್ಟಿದ್ದಕ್ಕೂ ನನಗೆ ಹರಕೆ ಸಾಲ್ವ್ ಆಗಿಲ್ಲ, ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಆದರೆ ನಾನು ಇದೇ ಥರ ಮಾಡೇಬೇಕು, ನಾನು ಕೇಳಿಕೊಂಡು ಇಲ್ಲ ಈ ಥರ ಮಾಡಬೇಕು, ನಾನು ಇನ್ನು ಇದೇ ಟೈಮಿಗೆ ಎದ್ದು ಕಟ್ಟಬೇಕು ಅಂದರೆ ನೋಡೋಣ ಹರಕೆ ಯಾವಾಗ ಸಲ್ಲುತ್ತೆ ಅಂದ. ಕೆಲವು ಟೈಮ್ ನನಗೆ 6 ತಿಂಗಳು ಹೋಗಿದೆ, 2 ತಿಂಗಳು, ಒಮ್ಮೊಮ್ಮೆ 1 ವರ್ಷ ಹೋಗಿದೆ. ಈಗ ಕೆಲವು ನಾನು ಯಾವಾಗ ನೀಟಾಗಿ ನಾನು ಹರಕೆ ಕಟ್ಟೋದು ಯಾವ ಥರನೇ ಕಟ್ಟಬೇಕು ಅಂತಂದಾಗ ನನಗೆ 1 ತಿಂಗಳಿಗೆ ಪಾಸಾಗಿದೆ ಫ್ರೆಂಡ್ಸ್. ಅದು ಬಹಳ ಮಹತ್ವವಾಗಿದ್ದು ನನ್ನ ಆಸೆನೂ ಅದೇ ಇತ್ತು. ಆ ಆಸೆದಂತೆ ನನಗೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಇವಾಗ ಏನಿದೆ ಅಲ್ಲ, ನಾನು ದೇವ್ರ ಹತ್ರ ಹೋಗಿ ಆ ಮುಡುಪು ಕೊಟ್ಟು ನನ್ನ ಹರಕೆ ಏನಿತ್ತಲ್ಲ ಅದನ್ನು ತೀರಿಸ್ಕೋಬೇಕು. ಇವಾಗ ನನಗೆಲ್ಲ ಒಳ್ಳೆಯದೇ ಆಗಿದೆ ಫ್ರೆಂಡ್ಸ್. ಹಾಗಾಗಿ ನಿಮಗೂ ಒಳ್ಳೆಯದಾಗಲಿ, ಆ ದೇವರು ನಿಮಗೂ ಒಳ್ಳೇದು ಮಾಡಲಿ ಅನ್ನೋದೇ ನನ್ನ ಆಸೆ. ಹಾಗಾಗಿ ನನಗಾಗಿದ್ದ ಅನುಭವನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡುತ್ತೇನೆ. ಅದು ಯಾವ ಥರ ಮುಡುಪು ಕಟ್ಟೋದು ಅಂತ ಯಾವ ಥರ ಕಟ್ಟೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನಾವು ಫಸ್ಟು ತಿಳ್ಕೊಬೇಕಾಗಿದ್ದು ಗಂಡು ದೇವರಿಗೆ ಇಲ್ಲ ಹೆಣ್ಣು ದೇವರಿಗೆ ಕಟ್ಟೋದು, ಇಲ್ಲ ನಮ್ಮ ಇಷ್ಟ ದೇವ್ರಿಗೆ ಯಾವ ದೇವರಿಗೆ ನಾವು ಕಟ್ಟೋದು, ಅದು ಯಾವ ವಾರ ಬರುತ್ತೆ ಅದೇ ವಾರನೇ ನಾವು ಕಟ್ಟಬೇಕು. ಯಾಕೆ ಅಂದರೆ ಆ ವಾರ ಕಟ್ಟಿದರೆ ಮಾತ್ರ ನಾವು ಸಂಕಲ್ಪ ಬೇಗನೆ ಈಡೇರುತ್ತೆ ಅಂತ ನನ್ನ ಅನಿಸಿಕೆ. ಆದರೆ ಇದು ಮಾಡೋದ್ರಿಂದ ನಮಗೆ ಒಳ್ಳೆಯದು ಆಗುತ್ತೆ. ಯಾಕಂದರೆ ಅದೇ ಟೈಮ್ಗೆ ನಾವು ಹೇಳೋದು, ಈಗ ಏನ ನಾವು ಸಂಕಲ್ಪ ಮಾಡಿ ಕಟ್ತೇವಲ್ಲ ಅದು ಕಟ್ಟೋ ರೀತಿನೇ ಬೇರೆ ಇರುತ್ತೆ. ನಾವು ಬೆಳಗ್ಗೆ ಯಾವಾಗ ಬೇಕಾವಾಗ ನಾವು ಹೇಳ್ತಾರಂತಂದು ಆ ಥರ ಕಟ್ಟುವುದಲ್ಲ. ಅದರದ್ದೇ ಆದ ಪದ್ಧತಿ ಇದೆ, ಅದರದ್ದೇ ಆದ ನೇಮ ಇದೆ. ಅದು ಯಾವಾಗ ಕಟ್ಟೋದು ಅಂತಂದರೆ, ನಾವು ಇವಾಗ ನಾನು ಎಕ್ಸಾಂಪಲ್ ಮಂಗಳವಾರ ನಮ್ಮ ಮನೆ ದೇವರು ಎಲ್ಲಮ್ಮ ಆಗಿರೋದ್ರಿಂದ ನಾನು ಮಂಗಳವಾರ ಆ ರೀತಿ ನಾನು ಸೋಮವಾರ ದಿನವೇ ಎಲ್ಲ ಏನು ಬೇಕು ಸಾಮಾನುಗಳು ಅಂತಂದು ನಾನು ಆ ದಿನ ಎಲ್ಲ ತೆಗೆದಿಟ್ಟುಕೊಳ್ಳುತ್ತೇನೆ. ನನಗೇನೇನು ಬೇಕು ದೇವರಿಗೆ, ಹೂವು ಹಣ್ಣು, ನನಗೇನು ಬೇಕೋ ಮುಡುಪು ಕಟ್ಟೋ ಸಾಮಾನುಗಳು ಅವನ್ನೆಲ್ಲ ತೆಗೆದಿಟ್ಕೋತೀನಿ. ಆ ದಿನ ನಾನು ಚಿಕನ್ನು ಏನು ಮಟನು ಏನು ಈ ಥರ ತಿನ್ನೋದಿಲ್ಲ. ಆ ಥರ ನಾನು ಮನೆಯೆಲ್ಲ ನೈಟ್ ಎಲ್ಲ ಕ್ಲೀನ್ ಮಾಡ್ಕೊ ಇವಾಗ ನಾವು ಮಾರ್ನಿಂಗ್ ಬೇಗನೆ ಏಳಬೇಕು, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಏಳಬೇಕು. ನಾವು ಎದ್ದು ನಾವು ಸ್ನಾನ ಎಲ್ಲ ಮುಗಿಸಿಕೊಂಡು ನಂತರ, ಅಂದರೆ ಸ್ನಾನ ಅಂದರೆ ಶುದ್ಧವಾಗಿ ಬಟ್ಟೆ ಹಾಕೋಬೇಕು. ಆಮೇಲೆ ನಾವು ಮುಡಿ ಏನಿರುತ್ತಲ್ಲ ಆ ಮುಡಿಯನ್ನು ನಾವು ಕಟ್ಟಬಾರ್ದು. ಟವೆಲ್ ತೊಗೊಂಡು ನಾವು ವಸ್ತ್ರಗಳನ್ನು ತೊಗೊಂಡು ಹಿಂದೆ ಭಾಗ ಕಟ್ತೇವಲ್ಲ ಅದನ್ನು ಕಟ್ಟಬಾರ್ದು. ಅದು ಹಾಗೇ ಇರಬೇಕು. ನಾವು ಏನು ಮೈ ಐತೆಲ್ಲ ಅದು ಮೈ ಹಸಿ ಒದ್ದೆನೇ ಇರಬೇಕು ನಮ್ಮದು. ನನಗಾಗಿದ್ದ ಅನುಭವ ನಿಮ್ಮ ಮುಂದೆ ನಾನು ಹೇಳುತ್ತಾ ಇದ್ದೀನಿ. ಹಾಗಾಗಿ ನಿಮಗೂ ಆದಷ್ಟು ಬೇಗ ಒಳ್ಳೆಯದಾಗಲಿ ಅಂತ ಅದೇನು ಕಟ್ಟಬಾರ್ದು. ನಾವು ಎದ್ದು ಬಾಗಿಲಿಗೆಲ್ಲ ನೀರು ಹೊಡೆದು ಕಸ ಗುಡಿಸಿ ರಂಗೋಲಿ ಹಾಕಿ ನೀಟಾಗಿ ನಾವು ಏನು ದಿನನಿತ್ಯ ಮಾಡ್ತೇವಲ್ಲ ಅದನ್ನು ಒಚ್ಚಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿ 2 ದೀಪ ಹಚ್ಚಿ ಆಮೇಲೆ ಒಳಗೆ ಬಂದು ಎಲ್ಲ ದೇವರನ್ನು ತೊಳ್ಕೊಂಡು ನಾವು ಅರಿಶಿನ ಗಂಧ ಎಲ್ಲ ಹಚ್ಚಿ ಮನೆ ದೇವರಿಗೆ ಯಾವ ಥರ ಪೂಜೆ ಮಾಡ್ತೇವಲ್ಲ ಆ ಥರ ಪೂಜೆ ಮಾಡಬೇಕು. ಮಾಡಿಕೊಂಡು 2 ನಾವು ದೀಪಗಳನ್ನು ಹಚ್ಚಿ ನಂತರ ಆಮೇಲೆ ನಮ್ಮದೇನು ಸಂಕಲ್ಪ ಇದೆಯಲ್ಲ ದೇವರಿಗೆ ಹಣ್ಣು ಕಾಯಿ ನಾವು ಏನಾದರೂ ಇಲ್ಲ ಬಾಳೆಹಣ್ಣು ಸಕ್ಕರೆ ನೈವೇದ್ಯಕ್ಕೆ ಏನಾದರೂ ಇಡ್ಬೋದು. ಇಟ್ಟು ನಾವು ಈಗ ಮುಡುಪು ಯಾವ ಥರ ಕಟ್ಟುವುದು ಅಂತಂದರೆ ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಒಂದು ಬಟ್ಟೆ ತೊಗೊಂಡೇನೆ. ಮುಡುಪಿಗೆ ಬೇಕಾಗಿದ್ದು ಹೊಸ ಬಟ್ಟೆನೇ ತೊಗೋಬೇಕು. ನಿಮ್ಗೆ ಯಾವ ಥರ ಕಲರ್ ಇದೆ ಆ ಕಲರ್ ಇದ್ದರೆ ನೀವು ಹೊಸ ಬಟ್ಟೆನೇ ತೊಗೋಬೋದು. ನಾನು ಇವಾಗ ಮುಡುಪು ಕಟ್ಟೋ ವಿಧಾನ ತೋರಿಸ್ತೇನೆ ನಿಮಗೆ. ಇಲ್ಲಿ ನಾನು ಶುದ್ಧವಾಗಿ ನೀರು ತೊಗೊಂಡೇನೆ, ಸ್ವಲ್ಪ ನೀರು ಚಿಮ್ಮಿಸ್ತಾ ಇದ್ದೇನೆ. ನೀರು ಚಿಮ್ಮಿಸಿ ಇವಾಗ 11 ರೂಪಾಯಿ ಇಡ್ತೇನೆ. ಅಂದರೆ ನಾನು ಸಂಕಲ್ಪ ಮಾಡಿಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ದಿನ ನನಗೆ ಆಗಬೇಕು ಕೆಲಸ, ಈ ದಿನ ನನಗೆ ಆದರೆ ನಿನ್ನ ಹರಕೆ ನಾನು ತೀರಿಸ್ತೇನೆ. ದೇವರೇ ಆದರೆ ತಂದೆ ನನ್ನ ಹರಕೆ ಆದಷ್ಟು ಬೇಗ ನೆರವೇರಲಿ ಅಂತಂದು ಬೇಡ್ಕೊಳ್ಳಿ. ತಾಯಿ ಆದರೆ ತಾಯಿಗೆ ಆದಷ್ಟು ಬೇಗ ನನ್ನ ಹರಕೆ ತೀರಲಿ ಅಮ್ಮ ಅಂತಂದು ಬೇಡಿಕೊಂಡು ಇವಾಗ ಇದಕ್ಕೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಕುಂಕುಮ ಹಾಕ್ಕೊಂಡು ಇದಕ್ಕೆ ನಾವು ಈಗ ಏನಿರ್ತದಲ್ಲ ಊದಿನ ಕಡ್ಡಿ, ಆ ಊದಿನ ಕಡ್ಡಿಯನ್ನು ನಾವು ಹಚ್ಕೊಳ್ತಾ ಇದ್ದೀನಿ. ಊದಿನ ಕಡ್ಡಿ ಹಚ್ಕೊಂಡು ನಾವು ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಂಡು
ದೇವರೇ ಆದಷ್ಟು ಬೇಗ ನನ್ನ ಹರಕೆ ತೀರಿಸ್ಲಪ್ಪ, ಆದಷ್ಟು ಬೇಗ ನಾನು ನಿನ್ನ ಹತ್ರ ಹರಕೆ ಬಂದು ಕೊಟ್ಟು ನಾನು ನಿನ್ನ ದರ್ಶನ ಮಾಡಲಿ ಅಂತ ಬೇಡಿಕೊಂಡು ಇವಾಗ ಈ ಹರಕೆ ಏನಿದೆಯಲ್ಲ ಇದಕ್ಕೆ ನಾವು ಊದುಬತ್ತಿಯನ್ನು ಬೆಳಕೊಂಡು ಕರ್ಪೂರ ಊದುಬತ್ತಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ಹರಕೆ ತೀರಲಿ ಅಂತ ಅಂದು ನಾವು ಶುದ್ಧವಾಗಿ ಕಟ್ಟಬೇಕು. ಇವಾಗ ನಾನು ಕಟ್ಟುವ ವಿಧಾನ ಹೇಗಾದರೂ ನಿಮಗೆ ಗೊತ್ತಿದೆಯಲ್ಲ, ಹೇಗೆ ಕಟ್ತಾರೆ ಮುಡುಪು ಅಂತಂದು ಕಟ್ಟಿ ನಿಮಗೆ ತೋರಿಸ್ತೀನಿ. ಇವಾಗ ಕಟ್ಟಿ ಇದನ್ನು ಹೇಗೆ ಕಟ್ಟಬೇಕಂದ್ರೆ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ, ಅದು ಯಾವ ಥರನೂ ನೋಟು ಹಳೇದಾಗಬಾರ್ದು, ಅಂದರೆ ಮುಡುಪು ಆದಷ್ಟು ನೀಟು. ನಾವು ಇದನ್ನು ಒಂದು ಜಾಗಕ್ಕೆ ಇಟ್ಟು ಪೂಜೆ ಮಾಡ್ತಾ ಇರಬೇಕು. ನಮ್ಮ ಹರಕೆ ಯಾವಾಗ ಇರುತ್ತಲ್ಲ ಆವಾಗ ಹೋಗಿ ನಾವೇ ಇದನ್ನು ದೇವರಿಗೆ ಸಲ್ಲಿಸಿ ಬರ್ಬೋದು. ಹರಕೆ 12 ವರ್ಷ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದೇ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಕಟ್ಟಿದ್ದೀನಿ. ಆದಷ್ಟು ಬೇಗ ಹರಕೆ ತೀರಿಸೋದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳೋದು. ಯಾಕಂದರೆ ನಮ್ಮ ಮುಂದೆ ಯಾವ ಹರಕೆ ಮತ್ತೆ ಬೇಕಾದರೂ ನಾವು ಕಟ್ಬೋದಲ್ಲ, ಆ ಥರ ಇವಾಗ ನಾನು ಊದುಬತ್ತಿ ಬೆಳ್ಕೊತಾ ಇದ್ದೀನಿ. ಈ ಥರ ಕಟ್ಟಿ ನಾವು ಇದನ್ನು ದೇವ್ರ ಮುಂದೆ ಇಡ್ಬೋದು. ಇವಾಗ ನಾನು ದೇವ್ರ ಮುಂದೆ ಏನು ಮುಡುಪಿಟ್ಟೇನಲ್ಲ ಅದಕ್ಕೊಂದು ಹೂ ಏರಿಸ್ತಾ ಇದ್ದೀನಿ. ಏರಿಸ್ಕೊಂಡು ನಾವು ಇವಾಗ ಊದುಬತ್ತಿ ಬೆಳ್ಕೋಣ. ನಾವು ದೇವರಿಗೆ ಆದಷ್ಟು ಬೇಗ ನಮ್ಮ ಹರಕೆ ಸೀರಲಿ ಅಪ್ಪ ತಂದೆ ಅಂತಂದು ನಾವು ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಂಡು ಇದನ್ನು ಮುಡುಪು ಕಟ್ಬೋದು. ಕಟ್ಟಿ ಈ ಥರ ಇಟ್ಟು ಇದನ್ನು ಎಲ್ಲಿ ಇಡಬೇಕು ಅನ್ನೋದೇ ಕೆಲವರಿಗೆ ಸಮಸ್ಯೆ ಆಗಿರುತ್ತದೆ. ಅದು ಯಾವ ಥರ ಇಡ್ಬೋದು, ನೀವು ಹಿಂದುಗಡೆ ದೇವರು ಯಾವ ದೇವ್ರಿಗೆ ಕಟ್ಟಿರ್ತಿರಲ್ಲ ಆ ದೇವ್ರ ಹಿಂದುಗಡೆ ಫೋಟೋದಿಂದ ಆದರೂ ಇಡ್ಬೋದು. ಇಲ್ಲ ನಮ್ಮದು ದೇವ್ರ ಮನೆ ಸಣ್ಣದಾಗಿದೆ, ನಾವು ಗೂಡಲ್ಲಿ ಕಟ್ತೇವೆ ಅಂತಂದರೆ ಆ ಗೂಡಲ್ಲೇ ನಾವು ಯಾರಿಗೂ ಕಾಣಲಾರದಾಗೆ ಒಂದು ಮಳೆ ಇಲ್ಲ ಅಕ್ಕಪಕ್ಕಕ್ಕೆ ಒಂದು ಮಳೆ ಬಡಿದು ಅಲ್ಲೇ ಆದರೂ ನೀವು ಕಟ್ಬೋದು. ಕಟ್ಟಿ ನಾವು ದಿನನಿತ್ಯ ಏನು ಪೂಜೆ ಮಾಡ್ತೇವಲ್ಲ ಆವಾಗ ನಾವು ಊದುಬತ್ತಿ ಧೂಪ ಎಲ್ಲ ತೋರಿಸಿ ದೇವರಿಗೆ ಸಂಕಲ್ಪ ಮಾಡ್ಕೋಬೋದು. ನಾವು ಈ ಥರ ಇದೆ, ನೀವು ಒಂದು ದಿನ ಹೇಳ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ದೇವರೇ ನನ್ನ ಹರಕೆ ಜಲ್ದಿ ಈಡೇರ್ಲಿಪ್ಪ ಅಂತಂದು ನೀವು ಯಾವಾಗ ದೀಪ ಹಾಕ್ತಿರಲ್ಲ ಆವಾಗ ಬೇಡ್ಕೊಳ್ಳಿ. ಆದಷ್ಟು ಬೇಗ ದೇವರು ನಿಮ್ಮ ಹರಕೆಯನ್ನು ಆದಷ್ಟು ಬೇಗ ದೇವರು ಈಡೇರಿಸಲಿ ಅಂತ ನಾನು ಆ ದೇವರು ಪರಮಾತ್ಮನ ಹತ್ರ ಕೇಳ್ಕೊತಾ, ನನ್ನ ಮುಡುಪಿನ ಈ ಥರ ಇದೆ, ಮುಡುಪು ಈ ಥರ ಕಟ್ಟುವುದು ಅಂತ ನಾನು ನಿಮಗೆ ಮಾಹಿತಿ ಹೇಳಿದ್ದೀನಿ. ಇದರಿಂದ ನಿಮ್ಗೆ ಅನುಕೂಲ ಆಗ್ಬೋದು ಅಂತಂದು ನನ್ನ ಅನಿಸಿಕೆ. ಅದೇ ಪ್ಲೀಸ್ ಫ್ರೆಂಡ್ಸ್, ನೀವು ಮುಡುಪು ಯಾವ ಥರ ಕಟ್ತೀರಿ ಅಂತಂದು ನನಗೆ ಕಮೆಂಟ್ ಮಾಡಿ. ಯಾಕೆಂದರೆ ಯಾವ ಥರ ಕಟ್ತೀರಿ ನೀವು ಅನ್ನೋದು ನನಗೆ ಗೊತ್ತಾದರೆ ನಾನು ಈ ಥರ ನೀವು ನೋಡಿಕೊಂಡು ಈ ಥರ ಕಟ್ಟಿದರೆ ನಿಮ್ಮ ಪ್ರಾಬ್ಲಮ್ಮು ಆದಷ್ಟು ಬೇಗ ಸಾಲ್ವ್ ಆಗುತ್ತೆ ಅನ್ನೋದೇ ನನ್ನ ಅನಿಸಿಕೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ನನಗೆ ಕೊಟ್ಟಿರೋ ಮಾಹಿತಿ ಎಲ್ಲ ಸರಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ನನಗೆ ಒಳ್ಳೆಯದಾಗಿದ್ದು ನಿಮಗೂ ಆದಷ್ಟು ಬೇಗ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಆಸೆ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಫೇಸ್ ಫಾಲೋ ಮಾಡಿ ಫ್ರೆಂಡ್ಸ್. ನಾನು ಆದಷ್ಟು ಬೇಗ ನಿಮಗೆ ಮಾಹಿತಿ ದೇವ್ರದ್ದು ಯಾವ ಥರ ಮಾಹಿತಿ ಇರುತ್ತೆ ಅಂತಂದು ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಯಾಕೆ ದೇವ್ರದ್ದು ವಿಡಿಯೋ ಮಾಡ್ತೀನಿ ಅಂತಂದು ನಿಮಗೆ ಹೇಳ್ತೇನೆ. ನಾನು ಯಾಕೆ ನನಗೆ ಇದು 12 ವರ್ಷದ ಅನುಭವ, ಹಾಗಾಗಿ ನಿಮಗೆ ಮಾಹಿತಿ ಮುಂದೆ ನಾನು ಹೇಳ್ತಾ ಇರ್ತೇನೆ. ನನ್ನ ಫೇಸ್ ಫಾಲೋ ಮಾಡಿ. ನಮಸ್ಕಾರ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.